ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಜೂನ್ 4ನೇ ತಾರೀಕುವರೆಗೂ ಕಾಂಗ್ರೆಸ್ ಮತ್ತು ಒಕ್ಕೂಟ ಏನಿತ್ತು, JDSನ ಒಕ್ಕೂಟ ಏನಿತ್ತು ಅದರ MP ಆಗಿರ್ತಾರೆ. ಜೂನ್ 4ರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು 2024ರ ಈ ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಿದರೆ ಆಗಷ್ಟೇ ಅವರು NDA MP ಆಗಿರ್ತಾರೆ. ಅಲ್ಲಿವರೆಗೂ ಅವರು ಕಾಂಗ್ರೆಸ್ JDS MP ಆಗಿರ್ತಾರೆ. ಒಂದು ನಿಮಿಷ ಸರ್, ನಾನು ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡಿ. ಎರಡನೇ ವಿಷಯ, ಅವರು JDS ಪಕ್ಷದ ನಾಯಕರು ಮತ್ತು JDS ಪಕ್ಷದ MP. ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿದ್ದ ಹಕ್ಕು ಮತ್ತು ಅಧಿಕಾರ ಇದ್ದಿದ್ದು JDS ಪಕ್ಷಕ್ಕೆ. ಅವರು ನಿನ್ನೆ ಅವರನ್ನು ಅಮಾನತು ಮಾಡಿದ್ದಾರೆ 6 ವರ್ಷಗಳಿಗೆ. ಇದು ಅವರು ತಗೊಂಡಿರುವಂತಹ ನಿರ್ಧಾರ. ಮೂರನೇದು, ಈ ಏನು ಹರಿದಾಡ್ತಾ ಇದೆ ಈ ವಿಡಿಯೋಗಳು, ಇವುಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ, ಯಾರಿಂದ ಏನು ತಪ್ಪು ಎಸಗಲಾಗಿದೆ ಮತ್ತು ಯಾವ ರೀತಿ ಅಪರಾಧಗಳು ನಡೆದಿರಬಹುದು, ಇವೆಲ್ಲವನ್ನು ತನಿಖೆ ಮಾಡೋಕ್ಕೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಹಾಗಾಗಿ SIT ರಚನೆ ಆಗಿರುವಂತಹ ತಂಡ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನು, ಈ ವೆರಾಸಿಟಿನ, ಅಥೆಂಟಿಸಿಟಿನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಏನು ಮುಂದಿನ ಕ್ರಮ ಅನ್ನೋದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಜರುಗುತ್ತೆ. ಅವರೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರೋದ್ರಿಂದ ಅವ್ರ ಮೇಲೆ ಏನಾದರೂ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದಿದ್ರೆ ಆಗ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಟ್ರಯಲ್ ನಂತರ ನನಗನ್ಸುತ್ತೆ ಅವ್ರಿಗೆ ದಂಡನೆ ಕೊಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು ಏನಾದರೂ ಇದ್ದರೆ, ಪ್ರೂವ್ ಆದರೆ ಅದಾಗಿ ನಡೆಯುತ್ತೆ ಅಂತ ಅನ್ಸುತ್ತೆ. ಒಂದೇ ನೇಹಾ ಕೇಸು ಇದು ಒಂದು ಅಂತ ನನಗನ್ಸೋದಿಲ್ಲ. ನೇಹಾ ಅವರ ಕೊಲೆ ಆಗಿದೆ ಅತ್ಯಂತ ಬರ್ಬರ ರೀತಿಯಲ್ಲಿ, ಕಾಲೇಜು ಆವರಣದಲ್ಲಿ ನಡೆದಿದೆ ಆ ಕೊಲೆ. ಮತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮೃದು ಧೋರಣೆಯನ್ನು ತೋರಿದ್ರಿಂದ, ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನು ವಹಿಸಿದ್ರಿಂದ ಬಾಂಬ್ ಸ್ಫೋಟವಾದಾಗಲೇ ಇದು ಬರೀ ವ್ಯಾಜ್ಯ, ಉದ್ಯಮಿಗಳ ವ್ಯಾಜ್ಯ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಯಾವ ರೀತಿಯ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ವಾತಾವರಣವನ್ನು, ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ನಿರ್ಮಾಣ ಮಾಡಿದೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರು, ಅವ್ರಿಗೇನು ಅದರಿಂದ ಯಾವುದೇ ಬೇಜಾರಿಲ್ಲ, ಅವ್ರು ಅದನ್ನ ಖಂಡಿಸೋದು ಇಲ್ಲ. ಒಂದ್ ನಿಮಿಷ ನನಗೆ ಮಾತಾಡಕ್ಕೆ ನೀವು ಬಿಡ್ತಿಲ್ಲ. ಆಯ್ತಾ, ಮಾತಾಡಿ. ನೀವು ಮೈತ್ರಿ ಕ್ಯಾಂಡಿಡೇಟ್ ಆಗಿ ಅವರು ನಿಲ್ಲಿಸಿಕೊಂಡು 24ವರೆಗೂ ಅವರು ಅಲ್ಲ, ಒಂದೊಂದೇ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದು. 5 ಪ್ರಶ್ನೆ ಒಟ್ಟಿಗೆ ಕೇಳಿದ್ದೀರಾ, ಒಬ್ಬೊಬ್ಬರೇ ಕೇಳಿದ್ರೆ ಉತ್ತರ ಹೇಳ್ಬೋದು. ಎಲ್ಲರೂ ಯಾವ ಯುದ್ಧದಲ್ಲಿ ಪ್ರಹಾರ ಮಾಡೋ ಹಾಗೆ ನಾನು ಎಲ್ಲೂ ಎದ್ದು ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀನಿ, ಎಲ್ಲ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಒಂದೊಂದಾಗಿ ಕೇಳಿ ದಯಮಾಡಿ. ನೀವು ಕೇಳಿದ್ದು ಮಹಿಳೆಯರ ಪ್ರತಿ ದನಿ ಎತ್ತಲ್ವ? ನೋಡಿ, ನಡೆದಿರುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು, ಆಯ್ತಾ? ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ, ನಾನು ಅದನ್ನು ಬಹಳ ಕಠಿಣವಾಗಿ ಖಂಡಿಸ್ತೇನೆ. ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೋ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನು ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ, ಯಾರು ಮಾಡಿದ್ದಾರೋ ಅವರು. ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ. ಅಂದರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡ್ಬೋದಾಗಿತ್ತು, ಅವರ ಗೌರವವನ್ನು ನಾವು ರಕ್ಷಿಸ್ಬೋದಾಗಿತ್ತು, ಅದು ನಡೆದಿಲ್ಲ. ಇದು ಯಾಕೆ ನಡೀತು, ಹೇಗೆ ನಡೀತು ಅನ್ನೋದನ್ನ ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನು ವೈಲೇಟ್ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು. ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಅವ್ರು ಯಾರೇ ಆಗಿರಲಿ, ಅದೇನು ನಾನೇನದು ಹಿಡಿದೇನು ಮಾತಾಡ್ತಾ ಇಲ್ಲ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಇನ್ನೊಂದು ವಿಚಾರ, ನೀವು ಕೇಳಿದ್ದು ಟಿಕೆಟ್ ಕೊಟ್ಟಿದ್ದು, ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, JDS ಪಕ್ಷದ ಮೈತ್ರಿಯೊಂದಿಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. 3 ಸ್ಥಾನಗಳನ್ನು JDSಗೆ ಕೊಡಲಾಗಿದೆ. JDS ತಮ್ಮ ಪಕ್ಷದ ವರಿಷ್ಠರು ತಮ್ಮ ಕೋರ್ ಕಮಿಟಿಯನ್ನ ಜೊತೆಗೆ ಆಲೋಚನೆ ಮಾಡಿ 3 ಟಿಕೆಟ್ಗಳನ್ನು ಕೊಟ್ಟಿದೆ. ಇದಿಷ್ಟು ನಡೆದಿರುವಂಥದ್ದು.